ತುಲಾ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ತುಂಬ ಸ್ವಾಗತ. ಸ್ನೇಹಿತರೆ, ನಿಮ್ಮ ಪ್ರೀತಿ ಅಪೂರ್ಣವಾಗಿ ಉಳಿಯುವುದಿಲ್ಲ. ಇಂದು ಈ ಮಾತು ನಿಮ್ಮ ಕಿವಿಗೆ ತಲುಪಿದ್ದರೆ ಬರುವ ಕೆಲವೇ ದಿನಗಳಲ್ಲಿ ನಿಮ್ಮ ಜೀವನದ ಅತ್ಯಂತ ಅಪೂರ್ಣ ಸಂಬಂಧ ಹಠಾತ್ತಾಗಿ ಪೂರ್ಣವಾಗಲು ಶುರು ಮಾಡಬಹುದು. ಆದರೆ ಎಚ್ಚರ, ಈ ಸಮಯದಲ್ಲಿ ನಿಮ್ಮ ಸುತ್ತಲೂ ಸುತ್ತುತ್ತಿರುವ ಸಂಕೇತಗಳನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ. ನೀವು ಇಂದಿನ ಒಂದು ಮಾತನ್ನು ಕೂಡ ಕೇಳದೆ ಬಿಟ್ಟರೆ ಅದೇ ಅವಕಾಶ ನಿಮ್ಮ ಕಣ್ಣ ಮುಂದೆಯೇ ಹೋಗಬಹುದು. ಅದಕ್ಕಾಗಿ ನಿಮ್ಮ ಹೃದಯವು ಬಹಳ ಸಮಯದಿಂದ ಕಾಯುತ್ತಿದೆ. ಇಂದಿನ ದಿನ ಸಾಮಾನ್ಯವಲ್ಲ. ನಿಮ್ಮ ರಾಶಿಯ ಸುತ್ತಲೂ ಅಂತಹ ಶಕ್ತಿ ರೂಪುಗೊಳ್ಳುತ್ತಿದೆ. ಅದು ನೇರವಾಗಿ ನಿಮ್ಮ ಹೃದಯಕ್ಕೆ ಸಂಬಂಧಿಸಿದೆ. ಮತ್ತು ಅತ್ಯಂತ ಆಶ್ಚರ್ಯಕರ ವಿಷಯ ಏನೆಂದರೆ, ಯಾರೋ ಒಬ್ಬ ವ್ಯಕ್ತಿ ತನ್ನ ಮನಸ್ಸಿನ ಮಾತನ್ನು ಎಂದಿಗೂ ಸಂಪೂರ್ಣವಾಗಿ ಹೇಳಿಲ್ಲ. ಇಂದಿಗೂ ಅವನು ನಿಮ್ಮನ್ನು ಹೃದಯದಿಂದ ನೆನಪಿಸಿಕೊಳ್ಳುತ್ತಿದ್ದಾನೆ. ಅವನು ನಿಮ್ಮನ್ನು ಕರೆಯುತ್ತಿದ್ದಾನೆ, ಆದರೆ ಅವನ ಧ್ವನಿಯ ಪದಗಳಿಂದಲ್ಲ, ಭಾವನೆಗಳಿಂದ ನಡೆಯುತ್ತಿದೆ. ಇದೇ ಕಾರಣದಿಂದ ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸು ಕಾರಣವಿಲ್ಲದೆ ಅಸಮಾಧಾನಗೊಳ್ಳುತ್ತಿದೆ. ಆದರೆ ಇನ್ನೂ ನಿಜವಾದ ರಹಸ್ಯ ಬಾಕಿ ಇದೆ. ಮೊದಲು ಒಂದು ವಿಷಯ ಹೇಳಿ. ಕಳೆದ ಕೆಲವು ದಿನಗಳಲ್ಲಿ ನೀವು ಹಠಾತ್ತಾಗಿ ಯಾವುದೇ ಹಳೆಯ ವ್ಯಕ್ತಿಯನ್ನು ನೆನಪಿಸಿಕೊಂಡಿದ್ದೀರಾ? ಯಾವುದೇ ಕಾರಣವಿಲ್ಲದೆ ಯಾರದೋ ಮುಖ ಪದೇ ಮುಂದೆ ಬಂದಿದೆಯಾ? ಅಥವಾ ರಾತ್ರಿ ಮಲಗುವಾಗ ಯಾರದೋ ಹೆಸರು ಅರಿವಿಲ್ಲದೆ ನಿಮ್ಮ ಮನಸ್ಸಿಗೆ ಬಂದಿದೆಯಾ? ಹಾಗೆ ಆಗಿದ್ದರೆ ಇದನ್ನು ಕಾಕತಾಳೀಯ ಎಂದು ತಿಳಿದುಕೊಳ್ಳುವ ತಪ್ಪು ಮಾಡಬೇಡಿ. ಇಲ್ಲಿಯೇ ತುಂಬ ಜನರು ಅತಿ ದೊಡ್ಡ ತಪ್ಪು ಮಾಡುತ್ತಾರೆ. ಏಕೆಂದರೆ ಇದು ಕೇವಲ ನೆನಪಲ್ಲ, ಇದು ಒಂದು ಸಂಕೇತ. ಮತ್ತು ಈ ಸಂಕೇತ ನಿಮ್ಮ ಜೀವನದಲ್ಲಿ ಅಪೂರ್ಣ ಪ್ರೀತಿಯ ಅತಿ ದೊಡ್ಡ ಅಧ್ಯಾಯವಾಗಿರುವ ವ್ಯಕ್ತಿಯ ಕಡೆಗೆ ಇದೆ. ನೀವು ಇಲ್ಲಿಯವರೆಗೆ ನೋಡುತ್ತಿದ್ದರೆ ಒಂದು ಸಣ್ಣ ಪ್ರಾರ್ಥನೆ, ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಮನಸ್ಸಿನಿಂದ ಬರೆಯಿರಿ, ನನ್ನ ಪ್ರೀತಿ ನನ್ನ ಬಳಿಗೆ ಬರಲಿ. ಅನೇಕ ಬಾರಿ ಸಕಾರಾತ್ಮಕ ನಿರ್ಧಾರವೇ ದೀರ್ಘ ಸಮಯದಿಂದ ಮುಚ್ಚಿ ಹೋಗಿರುವ ದಾರಿಯನ್ನು ತೆರೆಯುತ್ತದೆ. ಈಗ ಗಮನದಿಂದ ಕೇಳಿ. ಇಂದು ಗ್ರಹಗಳ ಚಲನೆ ಹೇಳುತ್ತಿದೆ, ನಿಮ್ಮ ಜೀವನದಲ್ಲಿ ಎರಡು ದಾರಿಗಳು ಒಟ್ಟಿಗೆ ತೆಗೆದುಕೊಳ್ಳುತ್ತಿವೆ. ಮೊದಲ ದಾರಿ ನಿಮ್ಮನ್ನು ಯಶಸ್ಸು, ಹಣ ಮತ್ತು ಕೆಲಸದ ಕಡೆಗೆ ಕರೆದೊಯ್ಯುತ್ತದೆ. ಎರಡನೆಯ ದಾರಿ ನಿಮ್ಮ ಹೃದಯದ ಆ ಖಾಲಿ ಮೂಲೆ ತುಂಬಲು ಪ್ರಯತ್ನಿಸುತ್ತಿದೆ. ಅದನ್ನು ನೀವು ಬಹುಶಃ ಜಗತ್ತಿನಿಂದ ಮುಚ್ಚಿಟ್ಟಿದ್ದೀರಿ. ಆದರೆ ಇಲ್ಲಿ ಒಂದು ತುಂಬ ದೊಡ್ಡ ತಿರುವು ಇದೆ. ನೀವು ಕೇವಲ ಕೆಲಸ ಮತ್ತು ಹಣದ ಮೇಲೆ ಮಾತ್ರ ಗಮನ ಕೊಟ್ಟರೆ ಪ್ರೀತಿ ಇನ್ನೂ ಸ್ವಲ್ಪ ದೂರ ಹೋಗಬಹುದು. ಮತ್ತು ನೀವು ಕೇವಲ ಭಾವನೆಗಳಲ್ಲಿ ತೇಲಿ ನಿರ್ಧಾರ ತೆಗೆದುಕೊಂಡರೆ ಒಂದು ಒಳ್ಳೆಯ ಅವಕಾಶ ಕೈ ಜಾರಬಹುದು. ಇದೇ ಕಾರಣದಿಂದ ಮುಂದಿನ ಕೆಲವು ದಿನಗಳಲ್ಲಿ ನೀವು ತುಂಬ ಯೋಚಿಸಿ ಹೆಜ್ಜೆ ಇಡಬೇಕು. ಈಗ ಒಂದು ವಿಷಯ ಹೇಳುತ್ತೇನೆ. ಬಹುಶಃ ನೀವು ಯಾರಿಂದಲೂ ಕೇಳಿರುವುದಿಲ್ಲ. ನಿಮ್ಮ ಸುತ್ತಲೂ ಒಬ್ಬ ವ್ಯಕ್ತಿಯು ಇದ್ದಾನೆ. ಅವನು ಹೊರಗೆ ಸಾಮಾನ್ಯವಾಗಿ ಕಾಣಿಸುತ್ತಾನೆ, ಆದರೆ ಒಳಗೊಳಗೆ ನಿಮ್ಮ ಸಂತೋಷ ನೋಡಿ ಅಸಮಾಧಾನಗೊಳ್ಳುತ್ತಾನೆ. ಅವನ ದೃಷ್ಟಿ ನಿಮ್ಮ ಪ್ರೀತಿಯ ಮೇಲೂ ಇದೆ ಮತ್ತು ನಿಮ್ಮ ಪ್ರಗತಿಯ ಮೇಲೂ ಇದೆ. ಅವನು ಮುಂದೆ ನಗುತ್ತಾನೆ, ಆದರೆ ನಿಮ್ಮ ಅಪೂರ್ಣತೆ ಪೂರ್ಣವಾಗಲಿ ಎಂದು ಮನಸ್ಸಿನಿಂದ ಬಯಸುವುದಿಲ್ಲ. ಹೆದರಬೇಡಿ, ಅವನು ನಿಮಗೆ ಏನು ಹಾನಿ ಮಾಡಲು ಆಗುವುದಿಲ್ಲ. ಆದರೆ ಅವನ ಕಾರಣದಿಂದ ಒಂದು ತಪ್ಪು ತಿಳುವಳಿಕೆ ಖಂಡಿತ ಆಗಬಹುದು. ಮತ್ತು ಈ ತಪ್ಪು ತಿಳುವಳಿಕೆಯೇ ಸ್ವಲ್ಪ ಸಮಯದ ಹಿಂದೆ ನಿಮ್ಮ ಸಂಬಂಧದಲ್ಲಿ ಬಂದ ದೂರಕ್ಕೆ ಕಾರಣವೂ ಆಗುತ್ತದೆ. ನಿಮಗೆ ನೆನಪಿದೆಯಾ, ಯಾವುದೇ ದೊಡ್ಡ ಕಾರಣವಿಲ್ಲದೆ ಮಾತುಕತೆ ಕಡಿಮೆಯಾಗಲು ಶುರು ಮಾಡಿದ ಸಮಯವೊಂದು ಬಂದಿತ್ತು. ಮುಂದಿನವನು ಬದಲಾಗಿದ್ದಾನೋ ಅಥವಾ ಹಠಾತ್ ಸಂದರ್ಭಗಳು ಬದಲಾಗಿದ್ದವೋ, ಆ ಸಮಯದಲ್ಲಿ ನೀವು ತುಂಬ ಯೋಚಿಸಿರಬಹುದು, ಕೊನೆಗೆ ತಪ್ಪು ಎಲ್ಲಿಂದ ಆಯಿತು ಎಂದು. ಇಂದು ಅದೇ ಪ್ರಶ್ನೆಗೆ ಉತ್ತರ ಸಿಗಲಿದೆ. ಆದರೆ ಅದಕ್ಕಿಂತ ಮೊದಲು ಇದು ತಿಳಿದುಕೊಳ್ಳಿ, ಅದೃಷ್ಟದ ದಿಕ್ಕು ಬದಲಾಗಲು ಶುರುವಾಗುತ್ತದೆ. ನಿಮ್ಮ ಜೀವನದಲ್ಲಿ ಒಂದು ಸಂದೇಶ ಬರಲಿದೆ. ಅದು ಮೊದಲ ನೋಟಕ್ಕೆ ಸಾಮಾನ್ಯವಾಗಿ ಕಾಣುತ್ತದೆ, ಆದರೆ ಅದೇ ಸಂದೇಶ ಮುಂದೆ ನಿಮ್ಮ ಸಂಬಂಧದ ಅತಿ ದೊಡ್ಡ ಕೊಂಡಿಯಾಗುತ್ತದೆ. ಈ ಸಂದೇಶ ಯಾವುದೇ ಫೋನ್, ಯಾವುದೇ ಪರಿಚಿತ, ಯಾವುದೋ ಭೇಟಿ ಅಥವಾ ಯಾವುದೋ ಹಳೆಯ ಮಾಧ್ಯಮದಿಂದಲೂ ಬರಬಹುದು. ಮತ್ತು ಅತ್ಯಂತ ಆಶ್ಚರ್ಯಕರ ವಿಷಯ ಏನೆಂದರೆ, ಇದೆಲ್ಲವೂ ಆಗ ಶುರುವಾಗುತ್ತದೆ. ಆಗ ನಿಮಗೆ ಅನಿಸುತ್ತದೆ, ಈಗ ಬಹುಶಃ ಏನೂ ಆಗಲು ಆಗುವುದಿಲ್ಲ, ಇದೇ ಅದೃಷ್ಟದ ಆಟ. ಮನುಷ್ಯ ಭರವಸೆ ಬಿಡಲು ಶುರು ಮಾಡುವಾಗಲೇ ಅದೃಷ್ಟ ಹೊಸ ಬಾಗಿಲು ತೆರೆಯುತ್ತದೆ. ನೀವು ಇನ್ನೂ ಕೇಳುತ್ತಿದ್ದರೆ ಇದರ ಅರ್ಥ ನಿಮ್ಮ ಜೀವನದಲ್ಲೂ ಪೂರ್ಣವಾಗುವುದನ್ನು ನೀವು ನೋಡಲು ಬಯಸುವ ಏನೋ ಇದೆ. ಅದಕ್ಕಾಗಿ ಒಮ್ಮೆ ಮನಸ್ಸಿನಿಂದ ಕಮೆಂಟ್ನಲ್ಲಿ ನಿಮ್ಮ ಹೆಸರು ಬರೆಯಿರಿ. ನಿಮ್ಮ ಸಕಾರಾತ್ಮಕ ಭಾವನೆಯೇ ಈ ಇಡೀ ಸಂದೇಶವನ್ನು ನಿಮ್ಮ ಜೀವನಕ್ಕೆ ಜೋಡಿಸುತ್ತದೆ.
ಈಗ ಸ್ವಲ್ಪ ಸಂಜೆ ಸಮಯದ ಕಡೆಗೆ ಗಮನ ಕೊಡಿ. ಇಂದಿನಿಂದ ಬರುವ ದಿನಗಳಲ್ಲಿ ಒಂದು ಸಂಜೆ ಬರುತ್ತದೆ. ಆಗ ನಿಮ್ಮ ಮನಸ್ಸು ಹಠಾತ್ ತುಂಬ ಅಸಮಾಧಾನಗೊಳ್ಳುತ್ತದೆ. ಕಾರಣವಿಲ್ಲದೆ ಪದೇ ಪದೇ ಯಾರೋ ನೆನಪಾಗುತ್ತಾರೆ. ಬಹುಶಃ ನೀವು ಹಳೆಯ ಫೋಟೋಗಳನ್ನು ನೋಡಬಹುದು, ಯಾವುದೋ ಹಳೆಯ ಹಾಡು ನೆನಪಾಗಬಹುದು, ಅಥವಾ ಯಾವುದೋ ಹಳೆಯ ವಿಷಯ ಹಠಾತ್ ಮುಂದೆ ಬರಬಹುದು. ಇಲ್ಲಿಂದಲೇ ಕತೆ ಬದಲಾಗಲು ಶುರುವಾಗುತ್ತದೆ. ಏಕೆಂದರೆ ಅದೇ ಸಮಯದಲ್ಲಿ ಇನ್ನೂ ಒಂದು ಕಡೆ ಕೂಡ ಯಾರೋ ಒಬ್ಬ ವ್ಯಕ್ತಿ ನಿಮ್ಮನ್ನು ನೆನಪಿಸುತ್ತಿರುತ್ತಾನೆ. ಎರಡು ಬೇರೆ ಬೇರೆ ಜಾಗದಲ್ಲಿ ಕುಳಿತು ಇಬ್ಬರು ಜನರು, ಆದರೆ ಭಾವನೆಗಳು ಒಂದೇ ದಿಕ್ಕಿನಲ್ಲಿ ನಡೆಯುತ್ತಿರುತ್ತವೆ. ಇದೇ ಆ ಅದೃಶ್ಯ ದಾರ. ಅದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ. ಆದರೆ ನಿಲ್ಲಿ, ಇದು ಪೂರ್ಣ ಸತ್ಯವಲ್ಲ. ಇನ್ನೊಂದು ಸಂಕೇತವಿದೆ. ಅದು ಇದಕ್ಕಿಂತಲೂ ಶಕ್ತಿಶಾಲಿ, ಮತ್ತು ಆ ಸಂಕೇತ ನಿಮ್ಮ ಮುಂದೆ ಬಂದಾಗ ನಿಮಗೆ ನಂಬಿಕೆ ಬರುತ್ತದೆ. ನಿಮ್ಮ ಅಪೂರ್ಣ ಪ್ರೀತಿ ನಿಜವಾಗಿಯೂ ಅಪೂರ್ಣವಾಗಿ ಇರಲು ಮಾಡಿರಲಿಲ್ಲ. ಹೌದು ಸ್ನೇಹಿತರೆ, ಈಗ ನಾವು ಆ ರಹಸ್ಯಕ್ಕೆ ಇನ್ನೂ ಹತ್ತಿರ ಹೋಗುತ್ತೇವೆ. ಅದನ್ನು ಅರ್ಥ ಮಾಡಿಕೊಳ್ಳದೆ ತುಂಬ ಜನರು ತಮ್ಮದೇ ಅದೃಷ್ಟದ ಬಾಗಿಲು ಮುಚ್ಚಿಬಿಡುತ್ತಾರೆ. ನೀವು ಇಲ್ಲಿಯವರೆಗೆ ಕೇಳಿದ್ದು ಕೇವಲ ಶುರು ಮಾತ್ರ. ಏಕೆಂದರೆ ಈಗ ಮುಂದೆ ಬರಲಿರುವ ವಿಷಯ ನಿಮ್ಮ ಹೃದಯದ ಜೊತೆಗೆ ನಿಮ್ಮ ಅದೃಷ್ಟದ ದಿಕ್ಕನ್ನು ಬದಲಾಯಿಸಬಹುದು. ಗಮನದಿಂದ ಕೇಳಿ. ಯಾವುದೇ ಸಂಬಂಧವನ್ನು ಮೇಲಿರುವವನು ಮತ್ತೆ ಜೋಡಿಸಲು ಬಯಸಿದರೆ ಅವನು ಮೊದಲು ಮನುಷ್ಯನ ಒಳಗೆ ಬದಲಾವಣೆ ತರುತ್ತಾನೆ. ಇದೇ ಕಾರಣ ಕಳೆದ ಸ್ವಲ್ಪ ಸಮಯದಿಂದ ನಿಮ್ಮ ಯೋಚಿಸುವ ರೀತಿ ಬದಲಾಗುತ್ತಿದೆ. ಮೊದಲು ನೀವು ತಕ್ಷಣ ಪ್ರತಿಕ್ರಿಯೆ ಕೊಡುತ್ತಿದ್ದ ವಿಷಯಗಳಿಗೆ ಈಗ ನೀವು ಸುಮ್ಮನಾಗುತ್ತೀರಿ. ನೀವು ಯಾರ ಹಿಂದೆ ಓಡುತ್ತಿದ್ದೀರೋ ಈಗ ಅವರಿಂದ ದೂರ ಮಾಡಲು ಶುರು ಮಾಡಿದ್ದೀರಿ. ಈ ಬದಲಾವಣೆ ಹಾಗೆ ಬಂದಿಲ್ಲ. ಇದೇ ಆ ಸಮಯ ಆಗಿದ್ದು. ಆಗ ಅದೃಷ್ಟ ನಿಮ್ಮ ಜೀವನದಲ್ಲಿ ಯಾವುದೋ ಅಪೂರ್ಣ ಅಧ್ಯಾಯವನ್ನು ಪೂರ್ಣ ಮಾಡಲು ತಯಾರಿ ಮಾಡುತ್ತದೆ. ಆದರೆ ಒಂದು ಎಚ್ಚರಿಕೆ, ಈ ಸಮಯದಲ್ಲಿ ನೀವು ಕೋಪವನ್ನು ನಿಮ್ಮ ನಿರ್ಧಾರಕ್ಕಿಂತ ದೊಡ್ಡದಾಗಿ ಮಾಡಿಕೊಂಡರೆ ಮುಂದೆ ಬಂದ ಅವಕಾಶವು ಕೈಜಾರಬಹುದು. ಅದಕ್ಕಾಗಿ ಇಂದಿನಿಂದ ಒಂದು ವಿಷಯ ನೆನಪಿಡಿ. ಯಾರು ನಿಜವಾಗಿಯೂ ನಿಮ್ಮವರೋ ಅವರನ್ನು ಗೆಲ್ಲಲು ಕೆಲವೊಮ್ಮೆ ಒಂದು ಹೆಜ್ಜೆ ಹಿಂದೆ ಸರಿಯುವುದು ಅತಿ ದೊಡ್ಡ ಗೆಲುವಾಗುತ್ತದೆ. ಆದರೆ ನಿಲ್ಲಿ, ಇನ್ನೂ ಅತಿ ದೊಡ್ಡ ಸಂಕೇತ ಬಾಕಿ ಇದೆ. ಕಳೆದ ಕೆಲವು ದಿನಗಳಿಂದ ಕೆಲವು ವಿಷಯಗಳು ಪದೇ ಪದೇ ಪುನರಾವರ್ತನೆಯಾಗುತ್ತಿದೆಯಾ ಎಂದು ಗಮನಿಸಿದ್ದೀರಾ? ಒಂದೇ ರೀತಿಯ ಕನಸು, ಒಂದೇ ರೀತಿಯ ಸಮಯ, ಯಾವುದೋ ಹಳೆಯ ಹೆಸರು ಅಥವಾ ಯಾವುದೋ ಅಂತಹ ಜಾಗಕ್ಕೆ ಹೋಗುವ ಮನಸ್ಸು ಹಠಾತ್ ಬರಲು ಶುರು ಮಾಡಿದೆಯಾ? ತುಂಬಾ ಜನರು ಅದನ್ನು ಕಾಕತಾಳೀಯ ಎಂದು ಮರೆತು ಬಿಡುತ್ತಾರೆ. ಆದರೆ ನಿಮಗೆ ಇದು ಒಂದು ಸಂದೇಶ. ನಿಮ್ಮ ಜೀವನಕ್ಕೆ ವಾಪಸ್ ಬರಲಿರುವ ಶಕ್ತಿಯು ಈ ಸಂಕೇತಗಳ ಮೂಲಕ ಹಾದು ಹೋಗುತ್ತಿದ್ದಾನೆ. ವ್ಯತ್ಯಾಸ ಏನೆಂದರೆ ಅವನಿಗೆ ಇನ್ನೂ ಅರ್ಥವಾಗುತ್ತಿಲ್ಲ. ಅವನ ಮನಸ್ಸು ಯಾಕೆ ಅಶಾಂತವಾಗಿದೆ. ಅದೃಷ್ಟ ಇಲ್ಲಿಯೇ ನಗುತ್ತಿದೆ. ಏಕೆಂದರೆ ಇಬ್ಬರ ಭಾವನೆಗಳು ಒಬ್ಬರಿಗೊಬ್ಬರು ಕರೆದಾಗ ದೂರವು ನಿಧಾನವಾಗಿ ತನ್ನ ಶಕ್ತಿಯನ್ನು ಕಳೆದುಕೊಳ್ಳಲು ಶುರು ಮಾಡುತ್ತದೆ. ನೀವು ಇಲ್ಲಿಯವರೆಗೆ ನೋಡುತ್ತಿದ್ದರೆ ಒಂದು ಚಿಕ್ಕ ಕೆಲಸ ಮಾಡಿ. ಈ ವಿಡಿಯೋವನ್ನು ಲೈಕ್ ಮಾಡಿ. ನಮ್ಮ ಹೊಸ ಬೆಳಕು ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗೆ ಕಮೆಂಟ್ನಲ್ಲಿ ನನ್ನವರು ನನಗೆ ಸಿಗಲೇಬೇಕು ಎಂದು ಖಂಡಿತ ಬರೆಯಿರಿ. ಅವನು ನನಗೆ ಖಂಡಿತ ಸಿಗುತ್ತಾನೆ. ಅನೇಕ ಬಾರಿ ಮನಸ್ಸಿನಿಂದ ಬಂದ ನಂಬಿಕೆಯೇ ಅತಿ ದೊಡ್ಡ ಬದಲಾವಣೆ ತರುತ್ತದೆ. ಈಗ ಕೇಳಿ, ನಿಮ್ಮ ಕೆಲಸ ಮತ್ತು ಹಣಕ್ಕೆ ಸಂಬಂಧಿಸಿದ ಒಂದು ಮುಖ್ಯ ವಿಷಯವು ಕಾಣಿಸುತ್ತಿದೆ. ತುಂಬಾ ದಿನಗಳಿಂದ ಯಾವ ಶ್ರಮಕ್ಕೆ ಫಲ ಸಿಗುತ್ತಿರಲಿಲ್ಲವೋ ಅದರ ಪರಿಣಾಮ ಈಗ ಕಾಣಲು ಶುರುವಾಗುತ್ತದೆ. ಯಾವುದೋ ನಿಂತಿದ್ದ ಕೆಲಸ ಮುಂದೆ ಹೋಗಬಹುದು. ಈ ಮೊದಲು ನಿಮ್ಮ ಮಾತಿಗೆ ಮಹತ್ವ ಕೊಡದ ವ್ಯಕ್ತಿಯೇ ಈಗ ನಿಮ್ಮ ಸಾಮರ್ಥ್ಯವನ್ನು ಮೆಚ್ಚುತ್ತಾನೆ. ಆದರೆ ಇದು ಒಂದು ಪರೀಕ್ಷೆಯೂ ಆಗಿರುತ್ತದೆ. ನಿಮಗೆ ಒಂದು ಅಂತಹ ನಿರ್ಧಾರ ತೆಗೆದುಕೊಳ್ಳಬೇಕಾಗಬಹುದು. ಅದರಲ್ಲಿ ಮನಸ್ಸು ತುಂಬ ಲಾಭ ಎರಡು ಬೇರೆ ಬೇರೆ ದಿಕ್ಕಿನಲ್ಲಿ ಕಾಣುತ್ತವೆ. ನೆನಪಿಡಿ, ನಿಮ್ಮ ನಿರ್ಧಾರ ಕೇವಲ ಭಯದಿಂದ ಆಗಿದ್ದರೆ ನಂತರ ಪಶ್ಚಾತ್ತಾಪವಾಗಬಹುದು. ಆದರೆ ನೀವು ತಾಳ್ಮೆ ಇಟ್ಟರೆ ಲಾಭವೂ ಸಿಗುತ್ತದೆ ಮತ್ತು ಸಂಬಂಧವೂ ಬಲವಾಗುತ್ತದೆ. ಈಗ ಒಂದು ವಿಷಯ, ಅದನ್ನು ಬಹುಶಃ ಯಾರೂ ನಿಮಗೆ ಹೇಳಿಲ್ಲ. ನಿಮ್ಮ ಸುತ್ತಲೂ ಒಬ್ಬ ಹಿರಿಯ ವ್ಯಕ್ತಿಯ ಆಶೀರ್ವಾದ ನಿರಂತರವಾಗಿ ನಿಮ್ಮ ಜೊತೆ ಇದೆ. ಅವರು ಈ ಜಗತ್ತಿನಲ್ಲಿ ಇದ್ದಾರೋ ಇಲ್ಲವೋ, ಅವರ ಶುಭ ಹಾರೈಕೆ ನಿಮ್ಮ ಜೀವನದ ಕಠಿಣ ದಾರಿಗಳನ್ನು ಸುಲಭ ಮಾಡುತ್ತಿದೆ. ಇದೇ ಕಾರಣಕ್ಕೆ ಅನೇಕ ಬಾರಿ ಕೊನೆಯ ಕ್ಷಣದಲ್ಲಿ ನಿಮ್ಮ ದೊಡ್ಡ ಸಮಸ್ಯೆ ತಟ್ಟುತ್ತದೆ. ಆದರೆ ನಿಜವಾದ ತಿರುವು ಇನ್ನೂ ಬರಬೇಕಿದೆ. ಮುಂದಿನ ಒಂದು ಸಂಜೆ ಸೂರ್ಯ ಮುಳುಗಿದ ನಂತರ ಎಲ್ಲೆಡೆ ಶಾಂತಿ ಇದ್ದಾಗ ಆಗ ನಿಮ್ಮ ಜೀವನದಲ್ಲಿ ಒಂದು ಅಂತಹ ಸಂಕೇತ ಬರುತ್ತದೆ. ಅದನ್ನು ನೋಡಿ ಮೊದಲು ನಿಮಗೆ ನಂಬಿಕೆಯೇ ಆಗುವುದಿಲ್ಲ. ಬಹುಶಃ ಹಠಾತ್ ಯಾವುದೋ ಸಂದೇಶ ಸಿಗಬಹುದು, ಯಾವುದೋ ಹಳೆಯ ಪರಿಚಿತರ ಭೇಟಿಯಾಗಬಹುದು,
ಬಹುಶಃ ನೀವು ತುಂಬ ಸಮಯದಿಂದ ಕೇಳಿರದ ಒಂದು ಹೆಸರು ನಿಮ್ಮ ಮುಂದೆ ಬರಬಹುದು ಮತ್ತು ಈ ಘಟನೆ ಮುಂದೆ ನಿಮ್ಮ ಅಪೂರ್ಣ ಪ್ರೀತಿಯ ಅತಿ ದೊಡ್ಡ ಕೊಂಡಿಯಾಗಬಹುದು. ಆದರೆ ಇಲ್ಲಿ ಒಂದು ತಪ್ಪು ಮಾಡಬೇಡಿ. ಆತುರದಲ್ಲಿ ಮನಸ್ಸಿನ ಎಲ್ಲ ವಿಷಯಗಳನ್ನು ಒಟ್ಟಿಗೆ ಹೇಳಬೇಡಿ, ಏಕೆಂದರೆ ಈ ಸಮಯದಲ್ಲಿ ಮಾತಿಗಿಂತ ನಿಮ್ಮ ಶಾಂತಿಯೇ ಹೆಚ್ಚು ಕೆಲಸ ಮಾಡುತ್ತದೆ. ನಿಮ್ಮ ಹೃದಯದಲ್ಲಿರುವ ವ್ಯಕ್ತಿ ಈಗಾಗಲೇ ತುಂಬ ಗೊಂದಲದಲ್ಲಿದ್ದಾನೆ. ನೀವು ತಾಳ್ಮೆ ಇಟ್ಟರೆ ಅದೇ ವ್ಯಕ್ತಿ ನಿಮ್ಮ ಕಡೆಗೆ ಬರುತ್ತಾನೆ. ನೀವು ಅಶಾಂತರಾದರೆ ಅವನು ಮತ್ತೆ ಹಿಂದೆ ಹೋಗಬಹುದು. ಈಗ ಒಂದು ಪ್ರಶ್ನೆ, ಎಂದಾದರೂ ಹೀಗೆ ಆಗಿದೆಯಾ? ಯಾವುದೋ ವ್ಯಕ್ತಿಯ ಹೆಸರು ನಿಮ್ಮ ಕಿವಿಗೆ ಕೇಳಿಸಿತಾ? ಆದರೆ ಸುತ್ತಲೂ ಯಾರೂ ಆ ವ್ಯಕ್ತಿಯ ಬಗ್ಗೆ ಮಾತನಾಡುತ್ತಿರಲಿಲ್ಲ. ಹಾಗೆ ಆಗಿದ್ದರೆ ಅದನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ಇದು ಕೂಡ ಅದೇ ಶಕ್ತಿಯ ಸಂಕೇತ. ಅದು ಎರಡೂ ಅಪೂರ್ಣ ಹೃದಯಗಳನ್ನು ನಿಧಾನವಾಗಿ ಮತ್ತೆ ಒಂದೇ ದಿಕ್ಕಿಗೆ ತರುತ್ತಿದೆ. ಆದರೆ ಇಲ್ಲಿ ಇದು ಪೂರ್ಣ ಕಥೆಯಲ್ಲ, ಏಕೆಂದರೆ ನಿಮ್ಮ ಜೀವನದಲ್ಲಿ ಇನ್ನೊಬ್ಬ ವ್ಯಕ್ತಿ ಪ್ರವೇಶಿಸಲು ಪ್ರಯತ್ನಿಸಬಹುದು. ಅವನು ಸಿಹಿ ಮಾತು ಆಡುತ್ತಾನೆ, ನಿಮ್ಮ ನಂಬಿಕೆ ಗೆಲ್ಲಲು ಪ್ರಯತ್ನಿಸುತ್ತಾನೆ, ಆದರೆ ಅವನ ಉದ್ದೇಶ ಅಷ್ಟು ಸ್ಪಷ್ಟವಾಗಿರುವುದಿಲ್ಲ. ಅವನು ತೋರಿಸುವಷ್ಟು. ಇಲ್ಲಿಯೇ ನೀವು ನಿಮ್ಮ ಮನಸ್ಸಿನ ಧ್ವನಿಯನ್ನು ಕೇಳಬೇಕು, ಏಕೆಂದರೆ ನಿಜವಾದ ಸಂಬಂಧ ಎಂದಿಗೂ ಆತುರ ಮಾಡುವುದಿಲ್ಲ. ಅದು ನಿಧಾನವಾಗಿ ನಂಬಿಕೆ ಕಟ್ಟುತ್ತದೆ ಮತ್ತು ಕೇವಲ ಆಕರ್ಷಣೆಯ ಮೇಲೆ ನಿಂತ ಸಂಬಂಧವು ಸಮಯದ ಮೊದಲ ಪರೀಕ್ಷೆಯಲ್ಲೇ ದುರ್ಬಲವಾಗುತ್ತದೆ. ನೀವು ಇನ್ನೂ ನಮ್ಮೊಂದಿಗೆ ಇದ್ದರೆ ಮನಸ್ಸಿನಿಂದ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಕಮೆಂಟ್ನಲ್ಲಿ ಬರೆಯಿರಿ, ನನ್ನ ಜೀವನದಲ್ಲಿ ಕೇವಲ ನಿಜವಾದ ಪ್ರೀತಿ ಬರಲಿ. ಈಗ ಗಮನದಿಂದ ಕೇಳಿ. ಅದೃಷ್ಟ ಹೇಳುತ್ತಿದೆ, ಬರುವ ಕೇವಲ ದಿನಗಳಲ್ಲಿ ನಿಮಗೆ ಒಂದು ವಿಷಯ ತಿಳಿಯುತ್ತದೆ. ಅದನ್ನು ಮೊದಲು ನಿಮ್ಮಿಂದ ಮುಚ್ಚಿಡಲಾಗಿತ್ತು. ಶುರುವಿನಲ್ಲಿ ನಿಮಗೆ ಕೋಪ ಬರುತ್ತದೆ, ನಂತರ ದುಃಖವಾಗುತ್ತದೆ, ಆದರೆ ಸ್ವಲ್ಪ ಸಮಯದ ನಂತರ ನಿಮಗೆ ಅರ್ಥವಾಗುತ್ತದೆ. ವಿಷಯ ಮೊದಲೇ ಗೊತ್ತಾಗಿದ್ದರೆ ಬಹುಶಃ ಇಂದಿನ ಈ ಆಸೆ ಎಂದಿಗೂ ಹುಟ್ಟುತ್ತಿರಲಿಲ್ಲ, ಏಕೆಂದರೆ ತಡವಾದದ್ದೇ ಮುಂದೆ ನಿಮ್ಮ ಅತಿ ದೊಡ್ಡ ವರದಾನವಾಗಬಹುದು. ಮತ್ತು ಇದರ ಜೊತೆಗೆ ನಿಮ್ಮ ಜೀವನದ ಒಂದು ರಹಸ್ಯ ವಿಧಾನವಾಗಿ ಬಯಲಾಗುತ್ತದೆ. ಅದನ್ನು ಕೇಳಿ ನಿಮಗೆ ಅನಿಸುತ್ತದೆ, ಬಹುಶಃ ಮೇಲಿರುವವನು ನಿಮ್ಮ ಕಥೆಯನ್ನು ಇನ್ನೂ ಪೂರ್ಣ ಬರೆದಿಲ್ಲ. ಸ್ನೇಹಿತರೆ, ಈಗಾಗಲೇ ನೀವು ಕೇಳಿದ ಸಂಕೇತಗಳು ಕೇವಲ ನಿಧಾನವಾಗಿ ತೆರೆಯುತ್ತಿರುವ ಬಾಗಿಲುಗಳ ಸದ್ದು ಮಾತ್ರ. ಆದರೆ ಈಗ ಮುಂದೆ ಬರಲಿರುವ ವಿಷಯವೇ ನಿಮ್ಮ ಅಪೂರ್ಣ ಪ್ರೀತಿ ನಿಜವಾಗಿ ಪೂರ್ಣವಾಗುತ್ತಿದೆಯಾ ಅಥವಾ ಮತ್ತೊಮ್ಮೆ ಅದೃಷ್ಟ ನಿಮ್ಮನ್ನು ಪರೀಕ್ಷಿಸುತ್ತಿದೆಯಾ ಎಂದು ನಿರ್ಧರಿಸುತ್ತದೆ. ಗಮನದಿಂದ ಕೇಳಿ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಸಮಯ ಬರುತ್ತದೆ, ಆಗ ಅವನಿಗೆ ಅನಿಸುತ್ತದೆ, ಈಗ ಎಲ್ಲವೂ ಮುಗಿದು ಹೋಯಿತು, ಎದುರಿನವನು ಎಂದಿಗೂ ವಾಪಸ್ ಬರುವುದಿಲ್ಲ, ಈಗ ಮುರಿದಿದ್ದು ಮತ್ತೆ ಜೋಡಿಸಲು ಆಗುವುದಿಲ್ಲ. ಆದರೆ ನಿಮ್ಮ ರಾಶಿ ಹೇಳುತ್ತಿದೆ, ನೀವು ನಿಮ್ಮ ಮನಸ್ಸಿನಲ್ಲಿ ಮುಗಿದು ಹೋಯಿತು ಎಂದು ಭಾವಿಸಿದ ಕಥೆಯ ಅತ್ಯಂತ ಸುಂದರ ಅಧ್ಯಾಯ. ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಏನು ನಡೆಯುತ್ತಿತ್ತು, ಅದರ ಹಿಂದೆ ಒಂದು ಆಳವಾದ ಕಾರಣ ಅಡಗಿತ್ತು ಎಂದು ಹೇಳುತ್ತಿದೆ. ಗಮನದಿಂದ ಕೇಳಿ. ಕೆಲವೊಮ್ಮೆ ಮೇಲಿರುವವನು ಯಾವುದೇ ಸಂಬಂಧವನ್ನು ತಕ್ಷಣ ಪೂರ್ಣ ಮಾಡುವುದಿಲ್ಲ, ಏಕೆಂದರೆ ಆ ಸಂಬಂಧ ಆ ಸಮಯದಲ್ಲಿ ಪೂರ್ಣವಾಗಿದ್ದರೆ ಬಹುಶಃ ಅದು ಹೆಚ್ಚು ದಿನ ನಿಲ್ಲುತ್ತಿರಲಿಲ್ಲ. ಅದಕ್ಕಾಗಿ ಮೊದಲು ಮನುಷ್ಯನನ್ನು ಬಲಪಡಿಸಿಕೊಳ್ಳಲಾಗುತ್ತದೆ, ಅವನ ತಾಳ್ಮೆಯ ಪರೀಕ್ಷೆ ಮಾಡಲಾಗುತ್ತದೆ, ಅವನ ನಂಬಿಕೆಯನ್ನು ಪರೀಕ್ಷಿಸಲಾಗುತ್ತದೆ ಮತ್ತು ಆಮೇಲೆ ಸರಿಯಾದ ಸಮಯ ಬಂದಾಗ ಅದೇ ಸಂಬಂಧ ಮತ್ತೆ ಅವನ ಜೀವನಕ್ಕೆ ವಾಪಸ್ ಬರುತ್ತದೆ. ನಿಮ್ಮ ಪರಿಸ್ಥಿತಿಯಲ್ಲೂ ಇದೇ ಕಾಣಿಸುತ್ತಿದೆ. ನೀವು ಎಂದಾದರೂ ಹೃದಯದಿಂದ ಬಯಸಿದ ವ್ಯಕ್ತಿಗೆ ಇಂದಿಗೂ ನಿಮ್ಮ ಬಗ್ಗೆ ಮೃದುವಾದ ಸ್ಥಾನ ಇದೆ. ಸಮಯ ದೂರವನ್ನು ಖಂಡಿತ ಹೆಚ್ಚಿಸಿದೆ, ಆದರೆ ಭಾವನೆಗಳನ್ನು ಸಂಪೂರ್ಣವಾಗಿ ಅಳಿಸಲು ಆಗಿಲ್ಲ. ಆದರೆ ಇಲ್ಲಿಯೇ ಒಂದು ತಿರುವು ಬರಲಿದೆ. ಅದನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಮುಖ್ಯ. ಬರುವ ದಿನಗಳಲ್ಲಿ ನಿಮಗೆ ಮೂರನೇ ವ್ಯಕ್ತಿಯ ಬಗ್ಗೆ ಒಂದು ವಿಷಯ ಗೊತ್ತಾಗಬಹುದು. ಅದು ಮೊದಲು ನಿಮ್ಮಿಂದ ಮುಚ್ಚಿಡಲಾಗಿತ್ತು. ಶುರುವಿನಲ್ಲಿ ಅದೇ ವ್ಯಕ್ತಿಯ ಕಾರಣದಿಂದ ನಿಮ್ಮ ಸಂಬಂಧ ಅಪೂರ್ಣವಾಯಿತು ಎಂದು ನಿಮಗೆ ಅನಿಸುತ್ತದೆ, ಆದರೆ ಪೂರ್ಣ ಸತ್ಯ ಮುಂದೆ ಬಂದಾಗ ನಿಮಗೆ ಅರಿವಾಗುತ್ತದೆ. ಅದೇ ಕಾರಣಕ್ಕೆ ಅದೃಷ್ಟ ಈಗ ಯಾವುದೇ ತೀರ್ಮಾನಕ್ಕೆ ಬರದಂತೆ ನಿಮ್ಮನ್ನು ತಡೆಯುತ್ತಿದೆ. ನೀವು ಇಲ್ಲಿಯವರೆಗೆ ನೋಡುತ್ತಿದ್ದರೆ ಒಮ್ಮೆ ಹೃದಯದಿಂದ ಈ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಹೊಸ ಬೆಳಕು ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ನಲ್ಲಿ ಬರೆಯಿರಿ, ನನ್ನ ಜೀವನದಲ್ಲಿ ನಿಜವಾದ ಪ್ರೇಮ ಮತ್ತು ಪ್ರೀತಿ ಸಿಗಲಿ ಎಂದು ಖಂಡಿತ ಬರೆಯಿರಿ. ನಿಮ್ಮ ನಂಬಿಕೆಯೇ ನಿಮ್ಮ ಭವಿಷ್ಯದ ಅತಿ ದೊಡ್ಡ ಶಕ್ತಿಯಾಗಬಹುದು. ಈಗ ಕೇಳಿ. ಹಣಕ್ಕೆ ಸಂಬಂಧಿಸಿದ ಒಂದು ಒಳ್ಳೆಯ ಸಂಕೇತವು ಕಾಣುತ್ತಿದೆ. ನಿಂತಿದ್ದ ಹಣ ಸಿಗಬಹುದು, ಕೆಲಸದಲ್ಲಿ ಗೌರವ ಹೆಚ್ಚಬಹುದು, ನೀವು ದೀರ್ಘ ಸಮಯದಿಂದ ಕಾಯುತ್ತಿದ್ದ ಅವಕಾಶದ ದಾರಿ ನಿಧಾನವಾಗಿ ತೆರೆಯಬಹುದು ಮತ್ತು ಅತ್ಯಂತ ಒಳ್ಳೆಯ
ಏನೆಂದರೆ ಆರ್ಥಿಕ ಸ್ಥಿತಿ ಸುಧಾರಿಸಿದಂತೆ ನಿಮ್ಮ ಮನದ ಭಾರವು ಹಗುರಾಗಲು ಶುರುವಾಗುತ್ತದೆ. ಆದರೆ ಅತ್ಯಂತ ಮುಖ್ಯ ಸಮಯ ಇನ್ನೂ ಬರಬೇಕಿದೆ. ಸಂಜೆ ಆದ ನಂತರ ಅಥವಾ ರಾತ್ರಿ ಶಾಂತ ವಾತಾವರಣದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಘಟನೆ ನಡೆಯಬಹುದು. ಅದು ಮೊದಲ ನೋಟಕ್ಕೆ ತುಂಬ ಚಿಕ್ಕದಾಗಿ ಕಾಣುತ್ತದೆ. ಬಹುಶಃ ಒಂದು ಸಂದೇಶ, ಬಹುಶಃ ಯಾರದೋ ಹಠಾತ್ ಯೋಗಕ್ಷೇಮ ವಿಚಾರಣೆ, ಬಹುಶಃ ಯಾವುದೋ ಹಳೆಯ ಫೋಟೋ, ಬಹುಶಃ ಯಾವುದೋ ಹಳೆಯ ಉಡುಗೊರೆ ಅಥವಾ ನೀವು ಬಹಳ ಸಮಯದಿಂದ ಕೇಳದ ವ್ಯಕ್ತಿಯ ಹೆಸರು. ಈ ಚಿಕ್ಕ ಘಟನೆಯೇ ಮುಂದೆ ನಿಮ್ಮ ಜೀವನದ ಅತಿ ದೊಡ್ಡ ತಿರುವಾಗಬಹುದು. ಆದರೆ ಒಂದು ಎಚ್ಚರಿಕೆ ನೆನಪಿಡಿ, ಆ ಸಮಯದಲ್ಲಿ ಮನಸ್ಸಿನ ಎಲ್ಲ ವಿಷಯಗಳನ್ನು ತಕ್ಷಣ ಹೇಳಬೇಡಿ. ಕೆಲವೊಮ್ಮೆ ಮೌನವು ಮಾತುಗಳಿಗಿಂತ ಹೆಚ್ಚು ಪರಿಣಾಮ ಮಾಡುತ್ತದೆ. ಎದುರಿನವರಿಗೂ ತನ್ನ ಮನದ ಗಂಟು ಬಿಡಲು ಸಮಯ ಕೊಡಿ. ಈಗ ಒಂದು ವಿಷಯ, ಅದನ್ನು ತುಂಬಾ ಕಡಿಮೆ ಜನರು ತಿಳಿದಿದ್ದಾರೆ. ನಿಮ್ಮ ರಾಶಿಯ ಪ್ರಕಾರ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಎರಡು ಬಾಗಿಲುಗಳು ಒಟ್ಟಿಗೆ ತೆರೆಯುತ್ತವೆ. ಒಂದು ಬಾಗಿಲು ನಿಮ್ಮನ್ನು ಗೌರವ, ಯಶಸ್ಸು ಮತ್ತು ಹಣದ ಕಡೆಗೆ ಕರೆದೊಯ್ಯುತ್ತದೆ. ಎರಡನೇ ಬಾಗಿಲು ನಿಮ್ಮನ್ನು ನೀವು ಅನೇಕ ರಾತ್ರಿಗಳ ಅಸಮಾಧಾನದಲ್ಲಿ ಕಳೆದಿರುವ ಆ ಪ್ರೀತಿಯ ಬಳಿಗೆ ತಲುಪಿಸಬಹುದು. ಆದರೆ ಎರಡೂ ಬಾಗಿಲುಗಳ ಕೀಲಿ ಒಂದೇ, ಅದು ತಾಳ್ಮೆ. ನೀವು ತಾಳ್ಮೆ ಕಳೆದುಕೊಂಡರೆ ಎರಡೂ ಅವಕಾಶಗಳು ದೂರ ಹೋಗಬಹುದು. ನೀವು ನಂಬಿಕೆ ಉಳಿಸಿಕೊಂಡರೆ ಎರಡೂ ದಾರಿಗಳು ಒಟ್ಟಿಗೆ ನಿಮ್ಮ ಜೀವನಕ್ಕೆ ಪ್ರವೇಶಿಸಬಹುದು. ನೀವು ಇನ್ನೂ ನಮ್ಮೊಂದಿಗೆ ಇದ್ದರೆ ಒಮ್ಮೆ ಮತ್ತೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೆಳಗೆ ಕಮೆಂಟ್ನಲ್ಲಿ ಕೇವಲ ಒಂದು ಮಾತು ಬರೆಯಿರಿ, ನಂಬಿಕೆ. ಏಕೆಂದರೆ ಅನೇಕ ಬಾರಿ ಈ ಒಂದೇ ಮಾತೇ ಇಡೀ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ಈಗ ಗಮನದಿಂದ ಕೇಳಿ. ಕಳೆದ ಸ್ವಲ್ಪ ಸಮಯದಲ್ಲಿ ನೀವು ಸುರಿಸಿದ ಕಣ್ಣೀರು, ನೀವು ಅಸಮಾಧಾನದಲ್ಲಿ ಕಳೆದ ರಾತ್ರಿಗಳು, ನೀವು ಮನಸ್ಸಿನಲ್ಲಿ ಈಗ ಏನೂ ಆಗುವುದಿಲ್ಲ ಎಂದು ಹೇಳಿಕೊಂಡ ಕ್ಷಣಗಳು, ಆ ಎಲ್ಲ ಕ್ಷಣಗಳು ನಿಮಗೆ ಆ ಸಂತೋಷಕ್ಕೆ ಯೋಗ್ಯರನ್ನಾಗಿ ಮಾಡುತ್ತದೆ. ನೀವು ಆ ಸಮಯದಲ್ಲಿ ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ಸ್ವಲ್ಪ ಸಮಯದ ನಂತರ ಅದೇ ಪರಿಸ್ಥಿತಿ ನಿಮ್ಮ ಪರವಾಗಿ ಬದಲಾಗುತ್ತಿರುವುದು ಕಾಣುತ್ತದೆ. ಮತ್ತು ಈಗ ಅತಿ ದೊಡ್ಡ ಗುಪ್ತ ಸಂಕೇತ, ನೀವು ಕೇವಲ ನಿಮ್ಮ ಹಿಂದಿನ ಭಾಗ ಎಂದು ತಿಳಿದಿದ್ದ ವ್ಯಕ್ತಿಯ ಜೀವನದಲ್ಲೂ ಒಂದು ದೊಡ್ಡ ಬದಲಾವಣೆ ಆಗಲಿದೆ. ಆ ಬದಲಾವಣೆಯೇ ಅವನಿಗೆ ತನ್ನ ಅಪೂರ್ಣ ಸಂತೋಷದ ಅತಿ ದೊಡ್ಡ ಮುಖ್ಯ ಭಾಗ ನೀವಾಗಿದ್ದೀರಿ ಎಂದು ಅರಿವು ಮಾಡಿಕೊಡುತ್ತದೆ. ಅವನು ನೇರವಾಗಿ ಬರಬಹುದು, ಯಾವುದೋ ಸಂದೇಶದ ಮೂಲಕ ಬರಬಹುದು, ಯಾವುದೋ ಪರಿಚಿತರ ಮೂಲಕ ಸುದ್ದಿ ಕಳಿಸಬಹುದು. ಈ ಸಂಕೇತ ಕೊಡುತ್ತದೆ, ನಿಮ್ಮ ಮತ್ತು ಅವನ ನಡುವೆ ಬಂದ ದೂರವು ಯಾವಾಗಲೂ ಇರಲು ಬಂದಿದ್ದಲ್ಲ. ನೆನಪಿಡಿ, ಪ್ರತಿಯೊಂದು ಸಂಬಂಧವೂ ವಾಪಸ್ ಬರುವುದಿಲ್ಲ ಮತ್ತು ಯಾವುದೇ ಭವಿಷ್ಯವಾಣಿಯನ್ನು ನಿಶ್ಚಿತ ಸತ್ಯ ಎಂದು ಪರಿಗಣಿಸಲು ಆಗುವುದಿಲ್ಲ. ಆದರೆ ನಿಮ್ಮ ಜೀವನದಲ್ಲಿ ನಿಜವಾದ ಪ್ರೇಮ, ತಾಳ್ಮೆ, ಗೌರವ ಮತ್ತು ಪ್ರಾಮಾಣಿಕತೆ ಇದ್ದರೆ ಬರುವ ಸಮಯ ನಿಮಗೆ ಹೊಸ ಅವಕಾಶಗಳನ್ನು ಕೊಡಬಹುದು. ಅದಕ್ಕಾಗಿ ನಿಮ್ಮ ಮನಸ್ಸನ್ನು ಸಕಾರಾತ್ಮಕವಾಗಿ ಇಟ್ಟುಕೊಳ್ಳಿ, ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ ಮತ್ತು ನಂಬಿಕೆ ಉಳಿಸಿಕೊಳ್ಳಿ. ಏಕೆಂದರೆ ಅನೇಕ ಬಾರಿ ಅತ್ಯಂತ ಸುಂದರ ಕಥೆಗಳು ಅಲ್ಲಿಂದಲೇ ಶುರುವಾಗುತ್ತವೆ. ಮನುಷ್ಯ ಎಲ್ಲವೂ ಮುಗಿದು ಹೋಯಿತು ಎಂದು ಭಾವಿಸುತ್ತಾನೆ. ಸ್ನೇಹಿತರೆ, ಈಗ ಆ ಸಮಯ ಬಂದಿದೆ. ಅದಕ್ಕಾಗಿ ನೀವು ಶುರುವಿನಿಂದ ಕಾಯುತ್ತಿದ್ದೀರಿ. ನೀವು ಈ ಇಡೀ ಸಂದೇಶವನ್ನು ತಾಳ್ಮೆಯಿಂದ ಕೇಳಿದ್ದರೆ ಈಗ ನಾನು ಹೇಳಲಿರುವ ಮಾತೇ ಈ ಇಡೀ ಕಥೆಯ ಅತಿ ದೊಡ್ಡ ರಹಸ್ಯ. ಗಮನದಿಂದ ಕೇಳಿ. ಅನೇಕ ಬಾರಿ ಮನುಷ್ಯ ತನ್ನ ಪ್ರೀತಿ ಅಪೂರ್ಣವಾಗಿ ಉಳಿದು ಹೋಯಿತು ಎಂದು ಭಾವಿಸುತ್ತಾನೆ. ಆದರೆ ಮೇಲಿರುವವನು ಅದನ್ನು ಅಪೂರ್ಣವಾಗಿ ಬಿಡುವುದಿಲ್ಲ. ಅವನು ಕೇವಲ ಸರಿಯಾದ ಸಮಯಕ್ಕಾಗಿ ಕಾಯಿಸುತ್ತಾನೆ. ನಿಮ್ಮ ರಾಶಿಯ ಸಂಕೇತಗಳು ಹೇಳುತ್ತಿವೆ, ನೀವು ಕಳೆದು ಹೋಯಿತು ಎಂದು ಭಾವಿಸಿದ ಪ್ರೀತಿಯ ಅಧ್ಯಾಯ ಇನ್ನೂ ಸಂಪೂರ್ಣವಾಗಿ ಮುಚ್ಚಿಲ್ಲ. ಆದರೆ ಕೊನೆಯ ಸಂಕೇತ ನಿಜವಾಗುವುದು ಆಗ ನೀವು ನಿಮ್ಮ ಒಳಗಿನ ನಕಾರಾತ್ಮಕತೆಯನ್ನು ಬಿಟ್ಟಾಗ. ಪ್ರತಿ ಬಾರಿ ಎದುರಿನವನೇ ತಪ್ಪು ಮಾಡುವುದಿಲ್ಲ. ಕೆಲವೊಮ್ಮೆ ಸಂದರ್ಭಗಳು ಸಂಬಂಧವನ್ನು ದೂರ ಮಾಡುತ್ತವೆ ಮತ್ತು ಸಂದರ್ಭಗಳು ಬದಲಾದಾಗ ಅದೇ ಜನರು ಮತ್ತೆ ಒಬ್ಬರಿಗೊಬ್ಬರು ಹತ್ತಿರ ಬರಲು ಶುರು ಮಾಡುತ್ತಾರೆ. ಈಗ ಆ ಅತಿ ದೊಡ್ಡ ರಹಸ್ಯಕ್ಕೆ ಬರೋಣ. ಬರುವ ಸಮಯದಲ್ಲಿ ಒಂದು ದಿನ ಬರುತ್ತದೆ, ಆಗ ನಿಮಗೆ ಹಠಾತ್ ಅನಿಸುತ್ತದೆ ಎಲ್ಲವೂ ಬದಲಾಗುತ್ತಿದೆ ಎಂದು. ಯಾರಿಂದಲೂ ದೀರ್ಘ ಸಮಯದಿಂದ ಯಾವುದೇ ಸುದ್ದಿ ಬರಲಿಲ್ಲವೋ ಅವರಿಂದಲೇ ಯಾವುದೋ ಸಂಕೇತ ಸಿಗುತ್ತದೆ. ಈ ಸಂಕೇತ ನೇರವಾಗಿಯೂ ಇರಬಹುದು ಅಥವಾ ಬೇರೊಬ್ಬರ ವ್ಯಕ್ತಿಯ ಮೂಲಕವೂ ಇರಬಹುದು. ಶುರುವಿನಲ್ಲಿ ನಿಮಗೆ ನಂಬಿಕೆಯೇ ಆಗುವುದಿಲ್ಲ. ನೀವು ಪದೇ ಪದೇ ಯೋಚಿಸುತ್ತೀರಿ, ನಿಜವಾಗಿಯೂ ಹೀಗೆ ಆಗುತ್ತಿದೆಯಾ ಎಂದು. ಆದರೆ ಹೌದು, ನಿಮ್ಮ ಅಪೂರ್ಣ ಪ್ರೀತಿ ಮತ್ತೆ ಉಸಿರಾಡಲು ಶುರು ಮಾಡುವ ಕ್ಷಣ ಇದೇ ಆಗಿರುತ್ತದೆ. ನೀವು ಇಲ್ಲಿಯವರೆಗೆ ಪೂರ್ಣ ನಂಬಿಕೆಯೊಂದಿಗೆ ನಮ್ಮ ಜೊತೆ ಇದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗೆ ಕಮೆಂಟ್ನಲ್ಲಿ ಪೂರ್ಣ ನಂಬಿಕೆಯೊಂದಿಗೆ ಬರೆಯಿರಿ, ನನ್ನ ಅಪೂರ್ಣ ಪ್ರೀತಿ ಪೂರ್ಣವಾಗುತ್ತದೆ.
ನಿಮ್ಮ ಈ ಸಂಕಲ್ಪವು ನಿಮ್ಮ ಮನಸ್ಸನ್ನು ಸಕಾರಾತ್ಮಕವಾಗಿಡಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು.